ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆ ಈವ್ನಿಂಗ್ ಲಾಗಿದ್ದು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ. ಆಗ್ಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಆಗ್ಲಕಾಯಿ ಪಲ್ಯಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಕ್ತಿದ್ದೀನಿ ನಾನು. ಫ್ರೆಂಡ್ಸ್ ಬನ್ನಿ ನೋಡೋಣ ಯಾವ ಥರ ಆಗ್ಲಕಾಯಿ ಪಲ್ಯ ಮಾಡ್ತೀನಿ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿ ಸೂಪರಾಗಿರುತ್ತೆ. ಅದಕ್ಕೂ ಮುಂಚೆ ಫಸ್ಟ್ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಂಬರೋಣ ಫ್ರೆಂಡ್ಸ್. ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್. ಚಪಾತಿ ಕಲಸಕ್ಕೆ ಇಟ್ಟು ಸೈಡಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಎತ್ತಿಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಸ್ವಲ್ಪ ಮಸಾಲೆ ಐಟಮು ಮತ್ತು ತೆಂಗಿನಕಾಯಿ ಎಲ್ಲನೂ ಹಾಕಬೇಕು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡು ನೋಡಿ. ಆಗ್ಲಿಕ್ಕೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಆಗ್ಲಕಾಯಿ ವೇಸ್ಟು. ಟೊಮೊಟೊ ಎಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಇವಾಗ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು, ಒಂದು 5 ನಿಮಿಷ ಇದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಇವಾಗ ಆಲೂಗಡ್ಡೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಗ್ಲಕಾಯಿ ಪಲ್ಯ ಮಾಡೋದಕ್ಕೆ ಅಂತ ನೋಡಿ. ಆಗ್ಲಕಾಯಿ ಸಣ್ಣಗೆ ಹಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಆಲ್ರೆಡಿ. ಇದೇನಪ್ಪ ಅದು ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ದೆ. ಒಂದು 10 ನಿಮಿಷ ನೆನೆಸಿ ಮತ್ತು ಆ ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಅದೇ ಥರನೇ ಆಲೂಗಡ್ಡೆನೂ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ನೋಡಿ. ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಮನೆಯಲ್ಲೇ ಮಾಡಿರ್ತಂಥ ಧನಿಯಾ ಪುಡಿ ಮತ್ತು ಸಾಂಬಾರು ಪೌಡ್ರ್ ಮತ್ತು ಕಾಯಿ ಇಷ್ಟು ಬೇಕು ಫ್ರೆಂಡ್ಸ್ ಆಗ್ಲಕಾಯಿ ಪಲ್ಯಕ್ಕೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಪಲ್ಯ ಮಾಡೋದಕ್ಕೆ. ನೋಡಿ ಬಾಣಲೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ನಾನು. ಬಾಣಲೆ ತುಂಬ ಬಿಸಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ. ಇವಾಗ ಆಯಿಲ್ ಹಾಕ್ತೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ನೋಡಿ ಜೀರಿಗೆ ಮತ್ತು ಸಾಸಿವೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ. ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚಟಪಟ ಅಂದೆ ಫ್ರೆಂಡ್ಸ್. ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಇದಾಗಿದ ತಕ್ಷಣ ಅದಕ್ಕೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ ಎಣ್ಣೆಯಲ್ಲಿ. ಬೆಳ್ಳುಳ್ಳಿ ರೋಸ್ಟ್ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಎಣ್ಣೆ ಸಿಡ್ಬಿಡುತ್ತೆ ನೋಡಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆನೇ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ. ನಿಜವಾಗ್ಲೂ ಈ ಥರ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯಕ್ಕೆ ಆಲೂಗಡ್ಡೆ ಏನು ಚೆನ್ನಾಗಿರುತ್ತೆ ಅಂದ್ಕೊತೀರಾ ನೀವು, ಬಟ್ ನಿಜವಾಗ್ಲೂ ಏನು ಗೊತ್ತಾ, ಮಕ್ಕಳೆಲ್ಲ ತಿನ್ನಲ್ವಲ್ಲ, ಅದಕ್ಕೆ ಅದು ಆಲೂಗಡ್ಡೆ ಅಂದರೆ ಮಕ್ಕಳು ಸ್ವಲ್ಪ ಇಷ್ಟಪಡ್ತಾರೆ. ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಕಹಿ ಅಂಶನೂ ಇರೋಲ್ಲ ಮತ್ತು ಆ ಪಲ್ಯನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಅದಕ್ಕೋಸ್ಕರ ನಾನು ಒಂದೇ ಒಂದು ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೀನಿ. ಜಾಸ್ತಿ ಏನು ಮಾಡಿಲ್ಲ ಫ್ರೆಂಡ್ಸ್, ಒಂದೇ ಒಂದು ಆಲೂಗಡ್ಡೆ, 3 ಆಗ್ಲಕಾಯಿ ಜೊತೆಗೆ ಒಂದು ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೀನಿ. ಮಕ್ಕಳು ಆಲೂಗಡ್ಡೆ ನೋಡೋದು ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ ಆಗ್ಲಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಹೆಂಗಾದರೂ ಮಾಡಿ ಮಕ್ಳಿಗೆ ತಿನ್ನಿಸ್ಬೇಕು ಅಂದಾಗ ನಾವು ಈ ಥರ ಏನಾದರೂ ಮಾಡಿ ಬೇರೆ ಥರ ಏನಾದರೂ ಮಾಡಿ ಕೊಡಬೇಕಲ್ವ, ಅದಕ್ಕೆ ಈ ಥರ ನಾನು ಆಗ್ಲಕಾಯಿ ಪಲ್ಯಕ್ಕೆ ಒಂದು ಆಲೂಗಡ್ಡೆ ಮಿಕ್ಸ್ ಮಾಡ್ತೀನಿ. ನನ್ನ ಮಗ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾನೆ ಆಗ್ಲಕಾಯಿ ಪಲ್ಯಕ್ಕೆ ಈ ಥರ ಮಾಡಿದ್ರೆ. ನಮ್ಮ ಮನೆಯವರು, ನನ್ನ ಮಗ ಇಬ್ಬರಿಗೂ ಇಷ್ಟ ಫ್ರೆಂಡ್ಸ್ ಈ ಥರ ಮಾಡಿದ್ರೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಹಾಕಬೇಕು ಎಣ್ಣೆಯಲ್ಲಿ. ಆಗ್ಲಕಾಯಿಗೆ ಏನು ಗೊತ್ತಾ, ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಬಿಟ್ರೆ ನೀರಲ್ಲಿ, ಅದು ಕಹಿ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್. ಒಂದು 2 ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು, ಅದು ನೀಟಾಗಿ ಕಹಿ ಅಂಶ ಹೋಗಿರುತ್ತೆ. ಬಟ್ ಸ್ವಲ್ಪ ಕಹಿ ಇದ್ರೇ ನಿಜವಾಗ್ಲೂ ಒಳ್ಳೆಯದು. ಕೆಲವರು ಅದಕ್ಕೆ ಇದನ್ನೆಲ್ಲ ಹಾಕ್ತಾರೆ, ಅದಕ್ಕೆ ಬೆಲ್ಲ ಎಲ್ಲ ಹಾಕ್ತಾರೆ. ಬಟ್ ನಾನು ಬೆಲ್ಲ ಸಕ್ಕರೆ ಏನೂ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ತೀನಿ. ನಮ್ಮನೇಲಿ ಹಾಗೇ ಇಷ್ಟ ನೋಡಿ. ಇವಾಗ ಆಗ್ಲಕಾಯಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ನೋಡಿ, ಈ ಥರ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಆಗ್ಲಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ ತೆಗೆದು.
ಹಾಗಲಕಾಯಿ ಎಲ್ಲ ಹಾಕಿದ್ದಾದ್ಮೇಲೆ ಅದೊಂದು 2 ನಿಮಿಷ ಫ್ರೈ ಆಡ್ಕೊಳ್ಬೇಕು. ಸ್ವಲ್ಪ ಹಾಗಲಕಾಯಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಚೆನ್ನಾಗಿ. ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಫ್ರೆಂಡ್ಸ್, ನೀವೆಲ್ಲ ಯಾವ ಥರ ಮಾಡ್ತೀವಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದ್ಸರಿ ಈ ರೀತಿ ಫ್ರೈ ಮಾಡಿ ನೋಡಿ ಆಲೂಗಡ್ಡೆ ಹಾಕ್ಬಿಟ್ಟು. ಯಾಕಂದರೆ ಇದಕ್ಕೆ ಬೇರೆ ಯಾವ ತರಕಾರಿನೂ ಅಷ್ಟಾಗಿ ಶೂಟ್ ಆಗೋಲ್ಲ ಫ್ರೆಂಡ್ಸ್. ಹಾಗಾಗಿ ಹಾಗಲಕಾಯಿ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಕಹಿ ಅಂಶನೂ ಇರೋದಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಟೇಸ್ಟಿಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿಮೆಣ್ಸಿಕಾಯಿ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಈಗ ಮಕ್ಕಳೆಲ್ಲ ತಿನ್ನಬೇಕಾದ್ರೆ ಅದು ಚಿಕ್ಕದಾದರೆ ಹಾಗಲಕಾಯಿ ಮತ್ತು ಹಸಿಮೆಣ್ಸಿಕಾಯಿ ಎರಡು ಒಂದೇ ಥರ ಇರುತ್ತಲ್ವ, ಅದು ಮತ್ತು ಸಿಗೋದಿಲ್ಲ ಅದು ತಿನ್ನೋದಕ್ಕೆ. ಮತ್ತು ತಿಂದುಬಿಟ್ರೆ ಖಾರ ಖಾರ ಅಂತ ಹಠ ಮಾಡ್ತಾರೆ. ಹಾಗಾಗಿ ಹಸಿಮೆಣ್ಸಿಕಾಯಿ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಅದು ಸ್ವಲ್ಪ ದಪ್ಪಗಿದ್ದು ತೆಗೆದಾಕಿ ಸೈಡಿಗೆ ಮತ್ತೆ ತಿನ್ಬೋದು. ಇಲ್ಲಾಂದ್ರೆ ಹಾಗಲಕಾಯಿ ಮತ್ತು ಅದು ಎರಡು ಒಂದೇ ಕಲರ್ ಇರುತ್ತಲ್ವ ಫ್ರೆಂಡ್ಸ್, ಹಾಗಾಗಿ ಹಸಿಮೆಣ್ಸಿಕಾಯಿ ಸ್ವಲ್ಪ ದಪ್ಪಗೆ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿನ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಒಂದು 5 ನಿಮಿಷ, ಆವಾಗ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ, ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಜಾಸ್ತಿ ಹಾಕಿದ್ರೆ ಗೊಜ್ಜು ಥರ ಆಗುತ್ತಲ್ವಾ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಮತ್ತು ಚಪಾತಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಗೊಜ್ಜು ಥರನೇ ಮಾಡ್ತೀನಿ ನೋಡಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಬಟ್ ಸ್ಕಿಪ್ ಮಾಡಿ ನೋಡ್ತಿದ್ದೀರಾ ಫ್ರೆಂಡ್ಸ್. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಹೇಳಿ ಚೇಂಜ್ ಮಾಡ್ಕೊಳ್ತೀನಿ, ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್ ಪ್ಲೀಸ್. ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಿದೆ ಈಗ ನೋಡಿ. ಆಲೂಗಡ್ಡೆ ಅಲ್ಲೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಇನ್ನೊಂದ್ಸರಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಹಾಕೋಣ. ಇದು ನಾನು ನೈಟ್ ಊಟಕ್ಕೆ ಮಾಡ್ತಾಯಿದ್ದೀನಿ, ಹಾಗಾಗಿ ಲೈಟು ಸ್ವಲ್ಪ ಹೋಗಿ ಬಂದು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಗೊತ್ತಲ್ಲ ಮಳೆ ಟೈಮ್ ಅಲ್ವಾ, ಹಾಗಾಗಿ ಕರೆಂಟ್ ಹೋಗ್ತಾಯಿದೆ ಬರ್ತಾಯಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಾಡ್ಕೊಳ್ಳೋಣ, ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕೆಲವರು ನೀವು ಬೇಕಿದ್ದರೆ ಬೆಲ್ಲ ಸಕ್ಕರೆ ಹಾಕ್ಕೊಬೋದು, ಬಟ್ ನಾನು ಹಾಕೋದಿಲ್ಲ. ಅದೇ ಥರನೇ ಮಾಮೂಲಿ ಥರನೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ಬೆಲ್ಲ ಸಕ್ಕರೆ ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಆ್ಯಡ್ ಮಾಡಲ್ಲ. ನಿಮಗೆ ಇಷ್ಟ ಇದೆ ನೀವು ಬೆಲ್ಲನೋ ಇಲ್ವಾ ಸಕ್ಕರೆನೋ ಏನಾದರೂ ಒಂದು ಹಾಕ್ಕೋಬೋದು. ಕಹಿ ಅಂಶ ಸ್ವಲ್ಪ ಕಹಿ ಅಂಶ ಇದ್ದರೆ ಆರೋಗ್ಯಕ್ಕೂ ಒಳ್ಳೆಯದಲ್ವಾ, ಹಾಗಾಗಿ ನಾನು ಹಾಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಚೆನ್ನಾಗಿ ಎಲ್ಲ ಎಣ್ಣೆಲಿ ಫ್ರೈ ಆಗುತ್ತೆ. ನಾನು ಬಟ್ ಇದಕ್ಕೆ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡೋದಿಲ್ಲ. ನಾನು ಲಾಸ್ಟಲ್ಲಿ ಒಂದೇ ಸರಿ ಎಲ್ಲನೂ ಆದಮೇಲೆ ಉಪ್ಪು ಹಾಕ್ಬಿಟ್ಟು ಕುದಿಸ್ತೀನಿ ಫ್ರೆಂಡ್ಸ್ ನೋಡಿ. ಆಯಿತಾ, ಇದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಟೊಮೊಟೊನು ಸ್ವಲ್ಪ ಬೇಕಿದ್ರೆ ಕೆಲವರು ಹುಣಸೆ ಹುಳಿ ಹಾಕ್ತಾರೆ, ನಾವು ಟೊಮೊಟೊ ಹಾಕ್ತೀನಿ. ಹುಣಸೆ ಹುಳಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ನೋಡಿ. ಈಗ ಅದನ್ನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆನೇ. ಅಷ್ಟೊತ್ತಿಗೆ ಸ್ವಲ್ಪ ಒಂದು ಅರ್ಧ ಹಾಗಲಕಾಯಿ ಬೆಂದಿರುತ್ತೆ, ಹಾಗಲಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಒಂದು ಅರ್ಧ ಬೆಂದಿರುತ್ತೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಟೊಮೊಟೊ ಎಲ್ಲ ಫ್ರೈ ಆಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಕುದಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಚಪಾತಿ ಮಾಡ್ಕೊಂಡು ತಿನ್ನೋದು ಫ್ರೆಂಡ್ಸ್. ಇವಾಗ ಇದಕ್ಕೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇಷ್ಟೊತ್ತಿಗೆ ಆಲ್ರೆಡಿ ಆಲೂಗಡ್ಡೆ ಮತ್ತು ಹಾಗಲಕಾಯಿ ಎಲ್ಲ ಬೆಂದಿರುತ್ತೆ, ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ. ಇನ್ನು ಸ್ವಲ್ಪ ಪುಡಿಯೆಲ್ಲ ಹಾಕ್ತೀವಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜು. ಡ್ರೈ ಬೇಕು ಅಂದರೆ ಇಷ್ಟೇ ಸಾಕು. ಇದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಕಾಯಿ ತುರಿ ಹಾಕ್ಬಿಟ್ಟು ಇದು ಮಾಡಿದ್ರೆ ಸಾಕಾಗುತ್ತೆ. ಬಟ್ ನಾನು ಸ್ವಲ್ಪ ಗೊಜ್ಜು ಥರ ಮಾಡ್ತೀನಿ ನೋಡಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್, ಕಾಯಿ ತುರಿ ಮತ್ತು ಧನಿಯಾ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಹಾಕ್ತೀನಿ ನೋಡಿ. ಈಗ ನಾವು ಎಲ್ಲ ಅಳತೆ ಮಾಡೇ ತೆಗೆದಿಟ್ಕೊಂಡಿರ್ತೀನಿ, ಹಾಗಾಗಿ ಹಂಗೆ ಹಾಕಿದೆ. ಇದನ್ನು ಇವಾಗ ಒಂದು ಸರಿ ಕೈ ಆಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಂದು 2 ಸೆಕೆಂಡ್ ಫ್ರೈ ಆಗಲಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಿದೆ. ಇವಾಗ ಇದಕ್ಕೆ ನೋಡಿ, ಇದಕ್ಕೆ ಸ್ವಲ್ಪ ಇನ್ನೂ ಇದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಅದನ್ನು ಇದು ಮಾಡಿಬಿಟ್ಟು ಇದಕ್ಕೆ ಹಾಕಿದ್ರೆ ಆಯಿತು ನೋಡಿ ಫ್ರೆಂಡ್ಸ್.
ಈಗ ನಮ್ಗೆ ಎಷ್ಟು ಬೇಕೋ ಗೊಜ್ಜಿಗೆ ನೋಡ್ಕೊಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಎಲ್ಲೂ ಉಪ್ಪು ಹಾಕಿರಲಿಲ್ವಲ್ಲ, ಹಾಗಾಗಿ ನೋಡಿ ಸಾಕು ಅನಿಸುತ್ತೆ ಫ್ರೆಂಡ್ಸ್ ಅಲ್ವಾ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದಷ್ಟೊತ್ತಿಗಾಗಲೇ ಗೊಜ್ಜು ಥರ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಒಂದು ಮುಚ್ಚಳ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಕುದಿ ಬರುತ್ತೆ ಇವಾಗ. ಇದಕ್ಕೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡೋಣ. ಒಂದು 5 ನಿಮಿಷ ಬೇಯಲಿ ಚೆನ್ನಾಗಿ. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡೋಣ, ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಈಗ ನೋಡಿ ನೋಡಿ ಯಾವ ಥರ ಗೊಜ್ಜು ರೆಡಿ ಆಗಿದೆ ಅಂತ. ಬೇಕಂದರೆ ನಾವು ಇದಕ್ಕೆ ಬೆಲ್ಲನ ಮತ್ತು ಸಕ್ಕರೆ ಏನಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಏನೂ ಹಾಕಲ್ಲ ಫ್ರೆಂಡ್ಸ್. ಹೀಗೆ ಇಷ್ಟೇನು ಮಾಡ್ತೀನಿ, ಸಾಕಿದು. ಚಪಾತಿ ಎಲ್ಲ ಕಲಸಿಕ್ಕಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚಪಾತಿ ಮಾಡ್ತೀನಿ. ಇಟ್ಟು ಹೊಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಇದೇ ಥರನೇ ಹೊಸೆಯೋದು. ಕೆಳಗಡೆ ಎಲ್ಲ ಕುತ್ಕೊಂಡು ಹೊಸೆಯಲ್ಲ, ಹಿಂಗೆ ಹೊಸ್ಬಿಟ್ಟು ಅದನ್ನೇ ಇವಾಗ ಸ್ವಲ್ಪ, ಯಾಕಂದರೆ ಇದ್ರ ಮೇಲೆ ಹೊಸೆಗೂ ಕಂಫರ್ಟಬಲ್ ಆಗಿರುತ್ತೆ. ಹಂಗೆ ಪಕ್ಕದಲ್ಲೇ ಎತ್ಬಿಟ್ಟು ಚಪಾತಿ ಹಾಕ್ಬೋದಲ್ವಾ ಬೇಗ, ಅದಕ್ಕೋಸ್ಕರ ಇದೇ ಥರನೇ ಹೊಸಿತೀನಿ ನಾನು. ತಿನ್ನಲ್ಲ, ಒಂಥರ ಇಷ್ಟ ಆಗಲ್ಲ ಅಂತಾರೆ. ನೋಡಿ ಕಾಯಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಕಾಯೋದಕ್ಕೆ. ಅದಕ್ಕೆ ಇವಾಗ ಚಪಾತಿ ಹಾಕಿದ್ದೀನಿ. ಇನ್ನೊಂದೇ ಒಂದು ಹಾಕ್ಬಿಡ್ತೀನಿ ರೀ. ನೋಡಿ ಫ್ರೆಂಡ್ಸ್, ಒಂದು ಚಪಾತಿ ಹಾಕಿದ್ದೀನಿ. ಈಗ ಇನ್ನೊಂದು ಅದಾಗೋಷ್ಟೊತ್ತಿಗೆ ಹಿಂಗೆ ಒಂದೊಂದೇ ಹೊಸ್ಕೊಂಡು ಹಂಗೆ ಬಿಸಿ ಹಾಕ್ಕೊಡ್ಬೋದಲ್ಲ ಮನೆಗಳಿಗೆ ತಿನ್ನಕ್ಕೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಇದನ್ನು ತೋರಿಸಿ. ಇದಕ್ಕೊಂದು ಸೈಡ್ ಎಣ್ಣೆ ಹಚ್ಬಿಟ್ಟು, ಎಷ್ಟು ತುಂಬ ಸ್ಮೂತಾಗಿ ಬರ್ತವೆ, ತುಂಬ ಚೆನ್ನಾಗಿ ಬರ್ತವೆ. ಒಂದು 2 ಅವರ್ ಮುಂಚೆನೇ ಕಲಸಿಕ್ಕಿರ್ತೀನಿ ನಾನು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ಹಂಗಾಗಿ ಎಷ್ಟು ಮೆತ್ತಗೆ ಬರ್ತವೆ ಅಂದರೆ ಅಕ್ಕಿ ಥರ ಮೆತ್ತಗೆ ಇರ್ತವೆ, ತುಂಬ ಚೆನ್ನಾಗಿರ್ತವೆ ತಿನ್ನೋದಕ್ಕೆ. ಒಂದು 2 ಅವರ್ ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಮೆತ್ತಗಿದ್ದಾವೆ ಅಂತ. ನಾನು ಆಯಿಲೇನು ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಅಂದರೆ ಸ್ವಲ್ಪ ಇದು ಏನು ಗೊತ್ತಾ, ಗಲೀಜಾಗ್ಬಿಡ್ತಿದಲ್ಲ ಈ ಥರ ಹೊಸ್ಕೊಂಡ್ರೆ. ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ಹಿಂಸೆ, ಬಟ್ ಬೇಗ ಮಾಡ್ಬೋದಲ್ಲ ಅಂತ ಈ ಥರನೇ ಮಾಡ್ತೀನಿ. ಚೆನ್ನಾಗಿ ಸುತ್ತನೂ ಬೇಯಿಸ್ಕೊಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಹಾಗಾಗಿ ಎಲ್ಲ ಕಡೆನೂ ಸಮವಾಗಿ ಬೇಯಿಸ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಬಿಸಿ ಚಪಾತಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ನಿಮಿಷ ಇದು ಇಟ್ಟು ತೋರಿಸಿ. ನೋಡಿ ಇನ್ನೊಂದು ಚಪಾತಿ ಹಾಕಿದ್ದೀನಿ. ಆ ಚಪಾತಿ ಆಗೋಷ್ಟೊತ್ತಿಗೆ ನಮ್ಮ ಮನೇಲಿ ಕಾಯ್ತಿದ್ದಾರೆ. ಆವಾಗಲೇ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ನೋಡಿ ಈ ಥರ ಆಗಿದೆ ಪಲ್ಯ. ಸ್ವಲ್ಪ ಪಲ್ಯನಲ್ಲ, ಗೊಜ್ಜು ಅಲ್ಲ, ಆ ಥರ. ಕತ್ಲು ಕಾಣಿಸ್ತಾ ಇಲ್ವಾ? ಟಾರ್ಚ್ ಆನ್ ಮಾಡಿ ಆಯಿತಾ?